ಫಸ್ಟ್ ಒನ್ ಐ ವಿಲ್ ಟೇಕ್ ಯಾವ್ದು ತಗೊಳ್ಳೋಣ ಸರ್? ಶರಷಟ್ಪದಿ. ಶರಷಟ್ಪದಿ. ಸೊ ಇಲ್ಲಿ ಸರ್ ಯು ಆಲ್ವೇಸ್ ರಿಮೆಂಬರ್ ದಿಸ್ ಫಾರ್ಮುಲಾ. ನಾನು ಏನ್ ಬರ್ಕೊಡ್ತೀನಿ ಅದು ಗೊತ್ತಿಟ್ಕೊಂಡ್ಬಿಟ್ಟಿರಿ. ಆಲ್ವೇಸ್ 1 2 4 5 ಒಂಥರ ಬರುತ್ತೆ ಷಟ್ಪದಿನಲ್ಲಿ. 3 ಮತ್ತೆ 6ನೇ ಸಾಲು ಒಂಥರ ಬರುತ್ತೆ ಷಟ್ಪದಿನಲ್ಲಿ. 1 2 4 5 ಒಂಥರ ಬರುತ್ತೆ. 3 ಮತ್ತು 6ನೇ ಸಾಲು ಒಂಥರ ಬರುತ್ತೆ. ಕ್ಲಿಯರಾ ಸರ್? ಸೇಮ್ ಸರ್, ಏನಪ್ಪಾ ಸೇಮ್ ಬರುತ್ತೆ ಸರ್. 1 2 4 5 ಅದಿರೋದೇ ಅದು ಫಾರ್ಮುಲಾ ಇರೋದೇ ಆತರ ಅಲ್ವಾ ಸರ್? ಶರಷಟ್ಪದಿಯಲ್ಲಿ ಫಾರ್ಮುಲಾ 1 2 4 5 3 and 6 ಅಲ್ಲ ಸರ್, ಎಲ್ಲಾ ಷಟ್ಪದಿಯಲ್ಲಿ 1 2 4 5 ಒಂಥರ ಇರುತ್ತೆ, 3 and 6 ಒಂಥರ ಇರುತ್ತೆ. ಓಕೆ ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಓಕೆ ಓಕೆ ಸರ್. ಸಿ ಎಲ್ಲಾ ಷಟ್ಪದಿ ಅಂದ್ರೆ 6 ಲೈನ್, ಕರೆಕ್ಟ್ ಅಲ್ವಾ? ಹೌದೌದು. ಎಲ್ಲಾ ಷಟ್ಪದಿನಲ್ಲಿ ಇರೋದು 6 ಲೈನೇನೆ. ಎಲ್ಲಾ ಷಟ್ಪದಿನೂ ಯಾವ ತರ ಬರ್ದಿರ್ತಾರೆ ಕವಿಗಳು ಅಂದ್ರೆ, ಇವಾಗ ನೀವು ಶರಷಟ್ಪದಿ ಅಂತ ಆ ಒಂದು ದಿಸ್ ಇಸ್ ರೂಲ್ಸ್ ಕರೆಕ್ಟ್ ಅಲ್ವಾ? ಛಂದಸ್ ಅಂದ್ರೇನೆ ರೂಲ್ಸ್. ಆ ಶರಷಟ್ಪದಿ ರೂಲ್ಸ್ ಏನಪ್ಪಾ ಅಂತಂದ್ರೆ, ಈ 1 2 4 5 ಒಂಥರ ಬರುತ್ತೆ, 3 and 6 ಒಂಥರ ಬರುತ್ತೆ. ಆ 1 2 4 5 ಹೆಂಗ್ ಬಂದಿರುತ್ತೆ ಅಂತಂದ್ರೆ 4 ಮಾತ್ರೆಯ 2 ಗಣ, 4 ಮಾತ್ರೆಯ 2 ಗಣ ಅಂದ್ರೆ 4 2s 8. ಈ 3 and 6 ಹೆಂಗಿರುತ್ತೆ ಅಂತಂದ್ರೆ 4 ಮಾತ್ರೆಯ 3 ಗಣ ಅಂದ್ರೆ 4 ಮಾತ್ರೆಯ 3 ಗಣ ಪ್ಲಸ್ ಕೊನೆಯಲ್ಲಿ ಒಂದು ಗುರು. ಟೋಟಲಿ 12 + 2 14. ಅಷ್ಟು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ಸರ್? 22. ಎಷ್ಟಾಗುತ್ತೆ ಸರ್? ಸರ್ 2 ಸೇರಿ 22. ಇಲ್ಲ ಸರ್, 8 4s are 32. 8 4s are 32. ಓಕೆ 32 plus 28 60. ಒಟ್ಟು ಮಾತ್ರೆಗಳು 60 ಆಗುತ್ತೆ. 60. ಅರ್ಥ ಆಯ್ತಾ ಸರ್ ನಿಮ್ಗೆ? ಓಕೆ ಸರ್. ಅರ್ಥ ಆಗಿಲ್ಲ ಅಂದ್ರೆ ಯು ಕ್ಯಾನ್ ಸೇ ಎಸ್ ಅಂತ ಸರ್. ಐ ಶೋ ಯು. ಗೊತ್ತಾಗಿಲ್ಲ ಸರ್. ಒಂದ್ಸತಿ ತೋರಿಸಿ ತೋರಿಸಿ ಸರ್. ಇದು ಬಂದು ಶರಷಟ್ಪದಿ. ಈಶನ ಕರುಣೆಯು ನಾಶಿಸು ವಿನಯದಿ ದಾಸನ ಹಾಗೆಯೇ ನೀಮನವೇ ಕ್ಲೇಶದ ವಿಧಿ. ನಾನು ಮುಂದೆ ಕಾಪಿ ಪೇಸ್ಟ್ ಮಾಡಿಲ್ಲ. ಸಿ ಯು ಕ್ಯಾನ್ ಸಿ ಹಿಯರ್. ಹೆಂಗಿದೆ ಸರ್ ಅದು ನೋಡಿ ಇಲ್ಲಿ. ಈಶನ ಈ ಎರಡನೇದು ದೀರ್ಘ ಡ್ಯಾಶ್ ಯು ಕ ರು ನೇಯ ನೋಡಿ. ಈಗ 2 2 2 ಐ ಮೀನ್ 2 3 4 1 2 3 4 ಅಂದ್ರೆ 4 × 2 ಕರೆಕ್ಟಾ? ಫಸ್ಟ್ ಲೈನ್ 1 ಬಂತ ಸರ್? ಎಸ್ ಸರ್. ಎಸ್ ಸರ್. ಸಿ ನಾಶಿಸು ವಿನಯದಿ ಈಗ ನೋಡಿ 2 3 4 ಮತ್ತೆ 1 2 3 4 ಅಂದ್ರೆ 4 × 2 ಕರೆಕ್ಟಾ? ಅದೇ ಮೂರನೇ ಲೈನ್ ನೋಡಿ 4 ಕರೆಕ್ಟಾ ಸರ್? ಇದು 4 4 4 4 ಮಾತ್ರ ಇದು 3 ಗಣಗಳಿದೆ ಪ್ಲಸ್ ಲಾಸ್ಟ್ ಒಂದು ಗುರು ಇದೆ. ಗುರುವೇ ಸಿ 4 × 3 + 2. ಸೊ ಇದೇ ತರನೇ ಅದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ಮುಂದಕ್ಕೆ. ಬೇಕಾದ್ರೆ ಕೆಳಗಡೆ ಪೇಸ್ಟ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ ನೋಡಿ. ಇದು 5th and 6th ಲೈನ್. ಸಿ 5th ಲೈನ್ ಹಂಗೆ ಇದೆ. ಸಿ 1 2 4 5 ಸೇಮ್ ಇದೆ, 3 and 6 ಒಂಥರ ಇದೆ. ಕ್ಲಿಯರಾ ಸರ್? ಎಸ್ ಸರ್. ಎಸ್ ಸರ್. ದಿಸ್ ಇಸ್ ದ ಸ್ಟೋರಿ ಸರ್. ರೆಡಿ ಸರ್? ಅರ್ಥ ಆಯ್ತಲ್ಲ ನಿಮ್ ಕಾನ್ಸೆಪ್ಟ್? ಎಸ್ ಸರ್. ಹೌದು ಸರ್. ಈಗ ನಿಮ್ಗೆ ಯಾರು ಕೇಳೋದಿಲ್ಲ, ಗೊತ್ತಿದೆ ಅಂತ ಕೇಳೋದಿಲ್ಲ. ಬಟ್ ಏನಾರ ಕೊಟ್ರೆ ನಿಮ್ಗೆ ಗೊತ್ತಿ ಒಂದು ಲೈನ್, ಒಂದು ಪದ್ಯದ ಒಂದೊಂದು ಲೈನ್ ಕೊಟ್ಬಿಟ್ಟು ಕಂಡಿಡಿರಿ ಅಂತ ಕೊಟ್ರೆ ಈ ತರ ಬರುತ್ತೆ ಸರ್. ಅದು ಲಘು ಗುರು ಹಾಕಿ ಅಂತಾನು ಕೊಡ್ಬೋದಾ? ಲಘು ಗುರು ಹಾಕಿ ಕೊಟ್ರೆ ವೆರಿ ಈಸಿ ಅಲ್ವಾ? ಸೀದಾ ಲಘು ಗುರು ಹಾಕ್ಬಿಟ್ಟೆ ಕಂಡಿಡ್ಕೊಂತೀರಾ ನೀವು ಅದನ್ನ. ಇವಾಗ ನೀವು ಬರೀ ಪದ್ಯ ಕೊಟ್ಬಿಟ್ಟು ಇದು ಯಾವ್ದ್ರಲ್ಲಿ ಇದೆ, ಇದು ಯಾವ ಷಟ್ಪದಿ ಕಂಡಿಡಿಯಪ್ಪ ಅಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್. ಕರೆಕ್ಟಾ ನಾಟ್ ಸರ್? ಎಸ್ ಸರ್. ಎಸ್ ಸರ್. ಆ ತರ ಲಘು ಗುರು ಹಾಕ್ಬಿಟ್ಟು ಕೇಳ್ತಾರ ಅವ್ರು ನಿಮ್ಮನ್ನ. ಕ್ಲಿಯರ್? ಓಕೆ ಸರ್. ಎಸ್ ಸರ್. ನೆಕ್ಸ್ಟ್ ಕುಸುಮ ಷಟ್ಪದಿ. ಲಘು ಗುರು ಹಾಕೋದು ಅರ್ಥ ಆಯ್ತಲ್ಲ ಸರ್? ಆ ಒಂದು ಪದ್ಯದಲ್ಲಿ ನಿಮ್ಗೆ ಅರ್ಥ ಆಯ್ತಲ್ಲ ಲಘು ಗುರು ಹಾಕೋದು ತೋರಿಸ್ಕೊಡಿ ನಾನು ನಿಮ್ಗೆ. ಎಸ್ ಸರ್. ಎಸ್ ಸರ್. ಕುಸುಮ ಷಟ್ಪದಿ ಹೆಂಗ್ ಬರುತ್ತಪ್ಪ ಅಂತಂದ್ರೆ ಈ ಸೇಮ್ ಈ 1 2 4 5 5 ಮಾತ್ರ ಇದು 2 ಇರುತ್ತೆ. 5 ಮಾತ್ರ ಇದು 2 ಇರುತ್ತೆ. ಅದೇ ಈ 3 and 6 5 ಮಾತ್ರ ಇದು 3 ಇರುತ್ತೆ ಪ್ಲಸ್ ಕೊನೆಯಲ್ಲಿ ಒಂದು ಗುರು ಇರುತ್ತೆ. ಟೋಟಲಿ 74 ಮಾತ್ರ ಗಣಗಳು ಬರುತ್ತೆ. ದಟ್ ಈಸ್ ಯುವರ್ ಕುಸುಮ ಷಟ್ಪದಿ. ಕ್ಲಿಯರಾ ಸರ್? ಅಗೇನ್ ನಿಮ್ಗೆ ತೋರಿಸ್ತೀನಿ, ನಾನು ಅದನ್ನ ಮತ್ತೆ ಡಿಲೀಟ್ ಮಾಡ್ತೀನಿ ಇಲ್ಲಿ. ಅಗೇನ್ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಟ್ ಒನ್. ಸಿ ಕುಸುಮ ಷಟ್ಪದಿ 5 2 3 4 5 1 2 3 2 5. ಸಿ ಕುಸುಮ ಷಟ್ಪದಿ 5 × 2 2. ಮತ್ತೆ ಇಲ್ಲಿ ನೋಡಿ 1 2 2 4 ಒಂದು 5 1 2 3 4 5 2 3 4 ಲೆಕ್ಕ. ನಾನು 2 ಲೆಕ್ಕ. ಗುರು ಅಂದ್ರೆ 2, ಲಘು ಅಂದ್ರೆ 1 2 3 5. ಸೊ ಸಿ ಮತ್ತೆ ಲಾಸ್ಟ್ ಅಲ್ಲಿ ಒಂದು ಗುರು 5 + 3 × 2. ಕ್ಲಿಯರಾ ಸರ್? ಸರ್ ಯಾವಾಗ್ಲೂ ಸಪ್ರೇಟ್ ವರ್ಡ್ ಏನೇ ಇರುತ್ತೋ ಅಥವಾ ನಾವು ಡಿವೈಡ್ ಮಾಡಬೇಕಾಗುತ್ತಾ? ನಾವು ಡಿವೈಡ್ ಮಾಡ್ತಿದ್ದೀವಿ ಸರ್. ಆತರ ಅಂದ್ರೆ ಆ ಫಾರ್ಮುಲಾ ಕುಸುಮ ಷಟ್ಪದಿ ಬರ್ಬೇಕಂದ್ರೆ ನೀವು 5 ಮಾತ್ರ ಬರೋಂಗೆ ಬರೀಬೇಕು. ಓಕೆ. ನಿಮ್ಗೆ ಅರ್ಥ ಆಯ್ತಲ್ಲ ಸರ್? ಓಕೆ ಸರ್. ಓಕೆ ಸರ್. ಇಲ್ಲಿ 6ನೇ ಮಾತ್ರ ಬರೋಂಗ್ ಬರೆದ್ರೆ ಅದು ಬೇರೆ ಷಟ್ಪದಿ ಆಗೋಗ್ಬಿಡುತ್ತೆ ಅವಾಗ. ಓಕೆ ಸರ್. ರೈಟಿಂಗ್ ಇನ್ ಕುಸುಮ ಷಟ್ಪದಿ ಫಾರ್ಮುಲಾ ನೀವು ಯೂಸ್ ಮಾಡ್ಕೊಂಡು ಬರೀತಾ ಇದ್ರ ಪದ್ಯನ ಅಂದ್ರೆ ನಿಮ್ ಪ್ರತಿಯೊಂದು ಪದನೂ ನಿಮ್ಗೆ ಅದೇ ತರನೇ ಬರಬೇಕು, 5 ತರನೇ ಬರಬೇಕು.
ಸರ್ ಇವಾಗ ಒಂದು 3 ಲೈನ್ ಕೊಟ್ಬಿಟ್ಟು ಹಾ. ಇದು ಯಾವ ಷಟ್ಪದಿ ಅಂತ ಕೇಳಿದ್ರೆ ಅದೇ ನೀವು ಅವಾಗ ಈ ತರ ಫಾರ್ಮುಲಾ ಬರ್ಕೊಂಡು ಹೋಗ್ತೀರಾ. ಸಿ ಇವಾಗ ಇದು ನೋಡಿ, ಇದಕ್ಕೆ 4 ಮಾತ್ರ 2 ಗಣ ಬಂದು, ಇಲ್ಲಿನೂ 2 ಇರೋದು, ಬಟ್ 2 ಇದು 5 ಇದೆ, ಇದು 4 ಇದೆ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಶರಂ ಷಟ್ಪದಿನ ಕುಸುಮ ಷಟ್ಪದಿನ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಕ್ಲಿಯರಾ ಸರ್? ಓಕೆ ಸರ್. ಆತರ ಕುಸುಮ ಸರ್ ಇದು ಲಾಸ್ಟ್ ಅಲ್ಲಿ ಅದು 2 ಗುರು ಬರುತ್ತೆ ಅಲ್ವಾ ಸರ್? 2 ಅಂತ ಬರ್ದಿದ್ದೀರಾ? 2 ಗುರು ಬರುತ್ತೆ ಈ ತರ. ಈ ತರ 2ಕ್ಕೂ ಗುರು ಬಂದೇ ಬರುತ್ತೆ. ಓಕೆ ಸರ್. ನೆಕ್ಸ್ಟ್ ಭೋಗ ಷಟ್ಪದಿ. ಸೊ ಭೋಗ ಷಟ್ಪದಿ 3 ಮಾತ್ರೆಯ 4 ಗಣ, 3 ಮಾತ್ರೆಯ 4 ಗಣ. ಈ ಕಡೆ 3 ಮತ್ತು 6 ನಲ್ಲಿ 3 ಮಾತ್ರೆಯ 6 ಗಣಗಳು ಪ್ಲಸ್ ಕೊನೆಯಲ್ಲಿ ಒಂದು ಗುರು. ಸೊ ಟೋಟಲ್ ಬಂದು 88 ಆಗುತ್ತೆ ಸರ್. ಕ್ಲಿಯರಾ ಸರ್? ಲೈಕ್ ನಿಮ್ಗೆ ಇಲ್ಲಿ ಬೇಕಾದ್ರೆ ಇಲ್ಲಿ ಬರ್ದಿರ್ತೀನಿ. 12 4s 48 ಪ್ಲಸ್ 18 ಪ್ಲಸ್ 20 22 40 48 ಪ್ಲಸ್ 40 88. ಅರ್ಥ ಆಯ್ತಾ ಸರ್ ಹೆಂಗ್ ಬಂತಿದ್ದು ಅಂತ? ಸರ್ ಒಂದೊಂದು ಲೈನ್ ನಾನು ಬರೀತಾ ಇರೋದಿಲ್ಲಿ. ಲೈನ್ಗೆ ಇಲ್ಲಿ 4 ಲೈನ್ ಇದೆ. 12 4s 48, 6 3s 18, 18 ಪ್ಲಸ್ 20 ಆ ತರದ್ 2 ಲೈನ್ ಇದೆ. 22s 40, 48 ಪ್ಲಸ್ 40 88. ಕ್ಲಿಯರ್ ಸರ್? ಸರ್ ಎಸ್ ಸರ್. ನೆಕ್ಸ್ಟ್ ಭೋಗ ಆಯ್ತಾ. ನೆಕ್ಸ್ಟ್ ಬಂದು ಭಾಮಿನಿ ಷಟ್ಪದಿ. ಸೊ ಭಾಮಿನಿ ಷಟ್ಪದಿ ಏನ್ ಹೇಳ್ತಾ ಅಂತಂದ್ರೆ 3 ಮಾತ್ರೆಯ 2 ಗಣ ಪ್ಲಸ್ 4 ಮಾತ್ರೆಯ 2 ಗಣ. ಸೊ ಟೋಟಲಿ ಇಲ್ಲಿ 14 ಬರುತ್ತೆ. ಅದೇ ಈ ಕಡೆ ಬಂದಾಗ 3 ಮಾತ್ರೆಯ 3 ಗಣ, 4 ಮಾತ್ರೆಯ 3 ಗಣ ಪ್ಲಸ್ ಲಾಸ್ಟ್ ಅಲ್ಲಿ ಒಂದು ಗುರು. ಟೋಟಲ್ ಎಷ್ಟಾಯ್ತು ಸರ್ ಅಲ್ಲಿಗೆ? 102 ಭಾಮಿನಿ ಷಟ್ಪದಿ. ಕ್ಲಿಯರಾ ಸರ್? ಲೈಕ್ ಭಾಮಿನಿ ಷಟ್ಪದಿ ನಿಮ್ಗೆ ಕನ್ಫ್ಯೂಸ್ ಆಗಿದೆ ಅನ್ಕೊಂತೀನಿ. ಐ ಶೋ ಯು. ಸಿ ಭಾಮಿನಿ ಷಟ್ಪದಿ. ಸಿ 3 ಮಾತ್ರ 2, 3 3 2 ಕಂಡು ಕಲಬೆರಗಾದ ನೀವನು. ಸೊ 3 ಅಂತದ್ 2 ಇದೆ, 4 4 2 ಇದೆ. ಸೊ ಪ್ರತಿಯೊಂದು ಲೈನು ಅದೇ ತರ ಇರುತ್ತೆ. ಸಿ 3 3 2 ಇದೆ, 4 4 2 ಇದೆ. ಆ ತರ ಪ್ರತಿಯೊಂದು ಯಾವುದು ಈ 1 2 4 5 ಆ ತರ ಇರುತ್ತೆ. ಅದೇ ಇದು ನೋಡಿ 3 and 6 3 3 3 3 3 ಇದೆ, 4 4 4 4 3 ಇದೆ, ಲಾಸ್ಟ್ ಒಂದು ಗುರು ಇದೆ. ಕ್ಲಿಯರಾ ಸರ್? ಸರ್ ಶರ ಷಟ್ಪದಿಗೂ ಭಾಮಿನಿಗೂ ಏನ್ ಸರ್ ಡಿಫ್ರೆನ್ಸ್? ಸರ್ ಶರ ಷಟ್ಪದಿ 2 ಲೈನ್ ಇತ್ತಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2 ಬಂತಲ್ಲ. 4 ಮಾತ್ರ 2, ಇದು 3 ಸೇರ್ಕೊಳ್ಳುತ್ತೆ. ಯಾವುದು? ಅಲ್ಲಲ್ಲ, ಪದಗಳು ಜಾಸ್ತಿ ಇದಾವಲ್ಲ ಸರ್. ಸಿ ಶರ ಷಟ್ಪದಿ 2 ಇದೆ. ಸಿ ಇದು ಬಂದು ಶರ ಷಟ್ಪದಿ. ತೋರಿಸ್ತೀನಿ. ಸಿ ಇದರಲ್ಲಿ 4 ಪದ ಇದೆ, ಇದ್ರಲ್ಲಿ 2 ತಾನೇ ಇರೋದು. ಈ ಶನ ಕರುಣಯ ಇದ್ರಲ್ಲಿ ನೋಡಿ 4 ಮಾತ್ರೆಗಳಿದೆ. ಕರೆಕ್ಟ್ ಅಲ್ಲ ಸರ್? ಗಣಗಳು ಮಾತ್ರ ಗಣಗಳು ಇದ್ರೆ 4 ಗಣ ಮಾಡಿದೀವಿ ಗ್ರೂಪ್ಸ್. ಇದ್ರಲ್ಲಿ 2 ಗ್ರೂಪ್ ಕರೆಕ್ಟ್ ಅಲ್ವಾ? ಶರ ಷಟ್ಪದಿರಲ್ಲಿ 4 ಇಂದ 2 ಇದೆ, 2 ಗ್ರೂಪ್ ಇರೋದು. ಬಟ್ ಇಲ್ಲಿ ನೋಡಿ 4 ಇಂದ 2 ಇದೆ, 3 2 ಇದೆ. ಪದಗಳು ಜಾಸ್ತಿ ಆಯ್ತಾ ಆಗಿಲ್ವಾ ಸರ್? ಜಾಸ್ತಿ ಆಯ್ತು. ದಟ್ ಈಸ್ ದ ಸ್ಟೋರಿ ಸರ್, ಅಷ್ಟೇ, ಏನಿಲ್ಲ. ಕ್ಲಿಯರಾ ಸರ್? ಎಸ್ ಸರ್. ಭಾಮಿನಿ ಷಟ್ಪದಿ. ಭಾಮಿನಿ ಆದ್ಮೇಲಿಂದ ಇನ್ನಿರೋದು 2 ಸರ್. ಇನ್ನು ಒಂದು ಪರಿವರ್ಧಿನಿ ಷಟ್ಪದಿ. ಸೊ ಪರಿವರ್ಧಿನಿ ಷಟ್ಪದಿನಲ್ಲಿ 4 ಮಾತ್ರ 4 ಗಣ ಬರುತ್ತೆ. ಸೊ ಟೋಟಲಿ 16. ಅದೇ ಇಲ್ಲಿ 1 ಮತ್ತು ಇದರಲ್ಲಿ 4 ಮಾತ್ರ 6 ಗಣ ಬರುತ್ತೆ. ಸೊ ಟೋಟಲಿ 26 ಪ್ಲಸ್ ಲಾಸ್ಟ್ ಒಂದು ಗುರು ಫಿಕ್ಸ್ ಇರೋದು. ಸೊ ಲಾಸ್ಟ್ ಒಂದು ಗುರು ಟೋಟಲಿ 116 ಗಣಗಳು ಬರುತ್ತೆ. ಕ್ಲಿಯರಾ ಸರ್? ಅಂಡ್ ಲಾಸ್ಟ್ ಒನ್ ಇಸ್ ವಾರ್ಧಿಕ ಷಟ್ಪದಿ, 6th one. ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿ 5 ಮಾತ್ರ 4 ಗಣ, ಟೋಟಲಿ 20. ಈ ಕಡೆ 3 ಮತ್ತು 6ನೇದಲ್ಲಿ 5 ಮಾತ್ರ 6 ಗಣ ಪ್ಲಸ್ ಒಂದು ಗುರು, ಟೋಟಲಿ 32 ಪ್ಲಸ್ ಇಂಟು 2 64 ಪ್ಲಸ್ 80, ಟೋಟಲಿ 144. ಕ್ಲಿಯರಾ ಸರ್? ಎನಿ ಡೌಟ್ ಸರ್? ಸೊ ಬೇಸಿಕಲಿ ಲಾಸ್ಟ್ ಎಷ್ಟು ವ್ಯಾಲ್ಯೂ ಅಂತ ತಿಳ್ಕೊಂಡ್ರೆ ಈ ವಾರ್ಧಕ ಅಂದ್ರೆ 144, ಪರಿವರ್ಧಿನಿ ಅಂತಂದ್ರೆ 116. ಈ ತರ ತಿಳ್ಕೊಂಡ್ರೆ ಅಲ್ಲೇನೆ ಆಲ್ಮೋಸ್ಟ್ ಸಲ್ವಾದಂಗ ಆಗ್ಬಿಡುತ್ತೆ. ಒಂದು ಅಂದಾಜಲ್ಲಿ ಗೊತ್ತಾಗುತ್ತೆ ಸರ್. ಕರೆಕ್ಟ್, ಅದು ಇದೆ. ಫುಲ್ ಟೈಮ್ ನಿಮಗೆ ಕೊಡೋದಿಲ್ವಾ ಅವರು? ಏನ್ ಸರ್? ಕೌಂಟ್ ಮಾಡಕ್ ಜಾಸ್ತಿ ಟೈಮ್ ತಗೊಂಡ್ರೆ. ಸಿ ನೀವು ನೋಡಿದ್ರೆ ಯಾವ್ದು ಸೇಮ್ ನಂಬರ್ಸ್ ಇಲ್ಲ ನೋಡಿ. ಇಲ್ಲಿ 4 into 2, 5 into 2, 3 into 4, 3 into 2, 4 into 2 ಇದೆರಡೆ. ಯಾವುದು ಶರ ಷಟ್ಪದಿ ಇಲ್ಲ. 4 into ಅದು ಇಲ್ಲ, ಭಾಮಿನಿ ಜಾಸ್ತಿ ಇದೆ. ಸಿ ಯಾವ್ದು ನಿಮ್ಗೆ ಫಸ್ಟ್ ಲೈನ್ ಕೊಟ್ಬಿಟ್ಟು ದೇ ಕ್ಯಾನ್ ಆಸ್ಕ್ ಯು ಟು ಐಡೆಂಟಿಫೈ ದ ಷಟ್ಪದಿ. ನಿಮ್ಗೆ ಅರ್ಥ ಆಯ್ತಾ ಸರ್?
ಎಸ್ ಸರ್ ಎಸ್ ಸರ್ ಸಿ 4 ಮಾತ್ರದ 2 ಗಣ ಬಂದ್ರೆ ಶರಷಟ್ಪದಿ ಫಸ್ಟ್ ಲೈನ್ ಅಲ್ಲಿ. ಅದೇ 5 ಮಾತ್ರದ 2 ಗಣ ಬಂದ್ರೆ ಕುಸುಮ ಷಟ್ಪದಿ. ಭೋಗ ಅಂದ್ರೆ 3 ಮಾತ್ರ 4 ಗಣ. ನಂಬರ್ ಆಫ್ ಗ್ರೂಪಿಂಗ್ಸ್ ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಕರೆಕ್ಟ್ ನಾಟ್ ಸರ್? ಎಸ್ ಸೊ ಬೈ ಸರ್ ಹಾಗಾದ್ರೆ ಫಸ್ಟ್ ಲೈನ್ ನೆನ್ಪಿಟ್ಕೊಂಡ್ರು ಆಗುತ್ತಲ್ಲ. ಅದನ್ನ ನಾನು ಹೇಳ್ತಾ ಇರೋದು. ಅದಕ್ಕೆ ನಾನು ಇದನ್ನ ಬರ್ಕೊಟ್ಟಿರೋದು ನಿಮ್ಗೆ ಇವಾಗ ಇಲ್ಲಿ 4x2 5x2 3x ಇದನ್ನ ನೀವು ಬ್ಯಾಟ್ ಮಾಡಿದ್ರೆ ಸಾಕು ನಿಮ್ಗೆ ಅಷ್ಟೇ. ಲೈಕ್ ಇದನ್ನ ಗುರ್ತಿಟ್ಕೊಂಡ್ರು ಸಾಕು. ಸಿ ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ ಇದು. 8 10 12 14 16 20 ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲ ಇದೆ ಅದು. ಸೊ ನೀವು ಅದನ್ನ ಗುರ್ತಿಟ್ಕೊಂಡ್ರೆ ಸಾಕು. ಫಸ್ಟ್ ಲೈನ್ ಕೌಂಟ್ ಮಾಡಿ ಅದ್ರ ಅಂದಾಜಲ್ಲಿ ಗೊತ್ತಾದ್ರೆ ಸಾಕ್ತಾನೆ ಸರ್. ನಿಮ್ಗೆ ಕೊಡೋದೇ ಫಸ್ಟ್ ಲೈನ್, ಫುಲ್ ಪದ್ಯ ಕೊಡೋದೇ ಇಲ್ಲ ಅವರು. ಬರೀ ಫಸ್ಟ್ ಲೈನ್ ಕೊಟ್ಬಿಟ್ಟು ಐಡೆಂಟಿಫೈ ದ ಷಟ್ಪದಿ ಅಂತ ಹೇಳ್ತಾರೆ ಅವರು. ಓಕೆ ಸರ್. ಸಿ ಇವಾಗ ನಿಮ್ಗೆ ನಾನು ನಿಮ್ಗೆ ಜಸ್ಟ್ ಈ ತರ ಕೊಡ್ತೀನಿ ಸರ್. ನಮ್ಗೆ ಯಾವ್ದು ಅಂತ ಹೇಳೋದಿಲ್ಲ ಇವಾಗ, ನೀವೇ ನೋಡಿ ಅದನ್ನ. ಲೈಕ್ ವಿ ವಿಲ್ ಡೂ ದಟ್ ಒನ್. ಇದು ಬೇಕಾದ್ರೆ ಝೂಮ್ ಔಟ್ ಮಾಡ್ತೀನಿ ನನಗೆ. ಇವಾಗ ನಿಮ್ಗೆ ಕಾಣಿಸ್ತಲ್ಲ ಎರಡೂ ಇಲ್ಲಿ ಎಸ್ ಸರ್ ಬೋತ್ ಸ್ಕ್ರೀನ್ಸ್ ಕಾಣಿಸ್ತಾ ಇದೆಯಲ್ಲ ಸರ್? ಎಸ್ ಸರ್. ಇಲ್ಲಿ ಇನ್ಸರ್ಟ್ ಒಂದು ಟೇಬಲ್ ಇದೆ, ಜಸ್ಟ್ ಈ ತರ ಹಿಂಗೆ ಹಾಕ್ತೀನಿ. ಸೊ ದಟ್ ನೀವು ನೋಡಿ ಇವಾಗ ಇಲ್ಲಿ. ಇವಾಗ ಇದು ಯಾವ ಷಟ್ಪದಿ ಹೇಳಿ? ಬರೀ ಫಸ್ಟ್ ಲೈನ್ ಅಷ್ಟೇ ನಾನು ಕೊಟ್ಟಿರೋದು. 2 4 5 5x2 ಕುಸುಮ. ಕುಸುಮ 5 ಸರ್. into 2 ಕುಸುಮ ಷಟ್ಪದಿ. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತು? ಅರ್ಥ ಆಗ್ಲಿಲ್ವಾ ಸರ್? ಅರ್ಥ ಆಯ್ತು ಸರ್. ಅರ್ಥ ಆಯ್ತು ಸರ್. ಅರ್ಥ ಆಯ್ತು. ನೆಕ್ಸ್ಟ್ ಇವಾಗ ಅವ್ರು ನಿಮ್ಗೆ ಲಘು ಗುರು ಕೊಟ್ಟಿರಲ್ಲ ಸರ್, ಅವ್ರು ಬರೀ ಪದ್ಯ ಕೊಟ್ಟಿರ್ತಾರೆ ನಿಮ್ಗೆ ಅಷ್ಟೇ. ನೀವು ಲಘು ಗುರು ಹಾಕ್ಬೇಕು. ಸರ್ ಇದು ಭೋಗ ಷಟ್ಪದಿ 3x4 ಭೋಗ ಷಟ್ಪದಿ 3 into 4 ಭೋಗ ಷಟ್ಪದಿ. ಕರೆಕ್ಟ್ ಅಲ್ವಾ? ಎಸ್ ಸರ್. ಎಸ್ ಸರ್. 3 4 ಸರ್ ಭಾಮಿನಿ ಷಟ್ಪದಿ. ಕರೆಕ್ಟ್ ಅಲ್ವಾ? ಎಸ್ ಸರ್. ಸರ್ 4 4 4 4 4x4 ಪರಿವರ್ತಿನಿ ಸರ್. ಪರಿವರ್ತಿನಿ. ಸೂಪರ್ ಸರ್. 5 3 5 5 5 5 4 ಸರ್ ವರ್ಧಕ ಷಟ್ಪದಿ. ಕ್ಲಿಯರ್. ಇನ್ನೊಂದು ಯಾವ್ದೋ ಕಾಪಿ ಮಾಡೋದೇನು ಬೇಡ. ಕರೆಕ್ಟ್ ಅಲ್ವಾ? ನೀವು ಗಾಡಿಟಲ್ಲ ಸರ್ ಯಾವ ತರ ಮಾಡಿದೀವಿ ಅಂತ? ಅಂದ್ರೆ ಈ ಲೈನ್ ಫಸ್ಟ್ ಲಘು ಗುರುಗಳು ಹಾಕ್ಬಿಟ್ಟು ಎಷ್ಟಿದೆ ಎಣಿಸ್ಬಿಟ್ಟು ಅದಾದ್ಮೇಲೆ ಡಿವೈಡ್ ಮಾಡಿದ್ರೆ ಮುಗಿದೋಯ್ತು. ಅದರಲ್ಲೇ ಅಷ್ಟೇ ಗೊತ್ತಾಗ್ಬಿಡುತ್ತೆ. ಸರ್, ಅಷ್ಟೇ. ದಟ್ಸ್ ವಾಟ್. ನಿಮ್ಗೆ ಅವ್ರು ವರ್ಡ್ಸ್ ಡಿವೈಡ್ ಮಾಡಿ ಕೊಡ್ತಾರೆ. ನೀವು ಅದಕ್ಕೆ ಲಘು ಗುರು ಹಾಕ್ಬಿಟ್ಟು ಯಾವ್ದೊಂದು ಕಂಡುಹಿಡಿಬೇಕು ಅಷ್ಟೇ. ಓಕೆ ಸರ್. ಡನ್. ಒಂದು 30 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ತೆಗಿಬಹುದು. ಆನ್ಸರ್ ಸಿಗ್ಬಿಡುತ್ತೆ, ಅದಕ್ಕೇನು ತೊಂದರೆ ಇಲ್ಲ. 30 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಸಿಗ್ಬಿಡುತ್ತೆ, ಅದ್ರಲ್ಲಿ ತೊಂದರೆ ಇಲ್ಲ. ಓಕೆ ಸರ್. ಪದ್ಯ ಅನ್ಕೊಂಡ್ಬಿಟ್ಟಿದೆ ಸರ್. ಸರ್ ಪದ್ಯ ಎಲ್ಲ ಕೌಂಟ್ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದೆ ಸರ್. ಸರ್ ಎಲ್ಲ ಕೊಟ್ಟಿಲ್ಲ ಸರ್. ಬರೀ ಅವ್ರು ನಿಮ್ಗೆ ಕೊಡೋದೇ ಬರೀ ಫಸ್ಟ್ ಲೈನ್ ಮಾತ್ರನೇ ಕೊಡ್ತಾರೆ ನಿಮ್ಗೆ ಅವರು. ಆ ಫಸ್ಟ್ ಲೈನ್ ಇಟ್ಕೊಂಡೆ ನೀವು ಮುಗಿಸ್ಬೇಕು ಮಿಕ್ಕಿದೆಲ್ಲ. ಎಸ್ ಬರೀ ಸರ್. ಫಸ್ಟ್ ಲೈನ್ ಕೊಟ್ಬಿಟ್ಟು ಇದನ್ನ ಯಾವ್ದನ್ನ ಕಂಡುಹಿಡಿದಿ ಅಂತ ಕೊಟ್ಟಾಗ ನೀವು ಅದನ್ನ ಕಂಡುಹಿಡಿದ್ರೆ ಸಾಕು. ನೀವು ಅಷ್ಟೇ, ಇನ್ನೇನಿಲ್ಲ. Yes, sir. ಸರ್